ಪೆಹಲ್ಗಾಮ್ ಘಟನೆ ಬಳಿಕ ಕೇಂದ್ರ ಸರ್ಕಾರ ಕೂಡ ಆಪರೇಷನ್ ಸಿಂಧೂರ್ ಮೂಲಕ ಕಾರ್ಯಾಚರಣೆ ನಡೆಸಿ ಉಗ್ರರ ನೆಲೆಗಳನ್ನು ಕೂಡ ನಾಶ ಮಾಡಿಸಿದ್ರು. ಇಡೀ ದೇಶವೇ ಕೂಡ ಈ ಒಂದು ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮೆಚ್ಚಿಕೊಂಡಿರುವಂಥದ್ದು. ಹಿರಿಯ ನಾಯಕರಾಗಿರುವಂಥ ಅರವಿಂದ್ ದೇಶಪಾಂಡೆ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ಮೊದಲನೇದಾಗಿ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಸಿಂಧೂರ್ ಕಾರ್ಯಾಚರಣೆ ನಾನು ಮೊದಲೇದು ಭಾರತ ಸೇನೆಗೆ ನಮನ ಮಾಡ್ತೇನೆ. ಅವ್ರಿಗೆ ಮೆಚ್ಚಲಿಕ್ಕೆ ನನ್ನ ಶಬ್ದಕೋಶದಲ್ಲಿ ಶಬ್ದಗಳು ಇಲ್ಲ. ಅವರು ತ್ಯಾಗ, ಹೋರಾಟ, ಬಲಿದಾನ ಮತ್ತು ಅವ್ರ ಕರ್ತವ್ಯ ಏನು ಭಾರತೀಯ ಸೇನೆ, ಅದು ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಏನು ಕೆಲಸ ಮಾಡಿದ್ದಾರೆ ಆಪರೇಷನ್ ಸಿಂಧೂದಲ್ಲಿ, ಅದು ಈ ವಿಶ್ವದ ಇತಿಹಾಸದಲ್ಲಿ, ಮುಖ್ಯವಾಗಿ ನಮ್ಮ ರಾಷ್ಟ್ರ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡಬೇಕಾಗ್ತದೆ. ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಮತ್ತು ಪ್ರತಿಯೊಂದು ಭಾರತೀಯರಿಗೆ ಅವ್ರ ಬಗ್ಗೆ ಅಭಿಮಾನ ಇದೆ. ಸರ್, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರ್ಧಾರ ಕಾಲಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿರ್ಬೋದು, ಇಡೀ ದೇಶದ ಜನ ಕೂಡ ಮೆಚ್ಕೊಂಡಿದ್ರು. ಮಾಕ್ ಡ್ರಿಲ್ಗಳು ಕರೆ ಕೊಟ್ಟರು ಮತ್ತು ಕೆಲವೊಂದಕ್ಕೆ ನಿರ್ಬಂಧ ಕೂಡ ಹೇರಿದರು. ಮತ್ತು ಕೆಲವೊಂದು ಸೇನಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಕೂಡ ನಡೀತು ಸರ್. ಅದೆಲ್ಲರನ್ನು ಮೆಟ್ಟಿ ನಿಂತು ನಮ್ಮ ಸೇನೆ ಕೂಡ ಕಾರ್ಯ ಮಾಡಿರುವಂಥದ್ದು ಸರ್. ಮೊದಲನೇದಾಗಿ ಆದರೆ ಪ್ರಧಾನಮಂತ್ರಿಗಳ ನಿಲುವು ಬಗ್ಗೆ ಹೇಳ್ತೇಳಿ ಸರ್. ನೋಡಿ, ಪ್ರಧಾನಮಂತ್ರಿಯ ಕರ್ತವ್ಯ ಅಲ್ಲ. ಈಗ ನಾ ಪ್ರಧಾನಮಂತ್ರಿ ಇದ್ದರೆ ಅವ್ರೇನು ಮಾಡಿದ್ರು ಅದನ್ನು ನಾನು ಮಾಡ್ತಿದ್ದೆ. ಹಾಗಾಗಿ ಪ್ರಧಾನಮಂತ್ರಿಗಳು ತನ್ನ ಕರ್ತವ್ಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ವಿರೋಧಿ ಪಕ್ಷಗಳು ಭಾರತ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ತವ್ಯ. ಪಾಕಿಸ್ತಾನ್ಗೆ ಇನ್ನೂ ಹಕ್ಕು ತಿಕ್ಕಬೇಕು. ಎಷ್ಟು ಸರ್ತಿ ಅವರು ಸೊಕ್ಕದಿಂದ ಈ ಥರದ ಬೇಕಾದೇಶರು ಈ ವಾರ್ ಮಾಡಲಿಕ್ಕೆ, ಎನ್ಕ್ರೋಚ್ ಮಾಡಲಿಕ್ಕೆ, ಟೆರರಿಸ್ಟ್ ಎಷ್ಟು ಪಹಲ್ಗಾಮ್ದಲ್ಲಿ 26 ಜನ ಅಲ್ಲ ಅಮಾಯಕರು, ಪಾಪ ಹೊಸ ಮದುವೆ ಆಗಿದ್ದು ಹೆಣ್ಮಕ್ಳಿದ್ರು, ಪಾಪ ವಿಧವೆ ಆದರು, ಅಮಾಯಕರು ಆದರು. ಆ ಪಾಪ ಎಷ್ಟು ದೊಡ್ಡ ಪಾಪ ಮಾಡಿದ್ದಾರೆ ಟೆರರಿಸ್ಟು. ಅದು ಪಾಕಿಸ್ತಾನದಿಂದ ಕ್ರಿಯೇಟ್ ಆಗಿದ್ದು ಟೆರರಿಸ್ಟು. ಮತ್ತು ಈಗ ನಮ್ಮ ಆರ್ಮಿ ಸಾಕಷ್ಟು ಟೆರರಿಸ್ಟ್ ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ. ಹಾಗಾಗಿ ಆರ್ಮಿ ಕಾರ್ಯಾಚರಣೆ ಬಗ್ಗೆ ನಾವು ಅಭಿಮಾನದಿಂದ ಇರಬೇಕಾಗಿದೆ. ಅಭಿಮಾನದಿಂದ ಅವ್ರು ಮಾಡಿದ ಕೆಲಸ ಮೆಚ್ಚಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ತಮ್ಮ ಪಕ್ಷದ ವತಿಯಿಂದ ಕೂಡ ತಿರಂಗ ಯಾತ್ರೆ ಕೂಡ ನಡೀತು. ಈಗ ದೇಶಾದ್ಯಂತ ತಿರಂಗ ಯಾತ್ರೆ ಕೂಡ ನಡೀತಾ ಇರುವಂಥದ್ದು ಸರ್. ಯಾತ್ರೆ ಬಗ್ಗೆ ಯಾತ್ರೆ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ. ಇವಿಷ್ಟು ಹಿರಿಯ ನಾಯಕರಾಗಿರುವಂಥ ಅರವಿಂದ್ ದೇಶಪಾಂಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪೆಹಲ್ಗಾಮ್ ಘಟನೆ ಬಳಿಕ ಕೇಂದ್ರ ಸರ್ಕಾರ ಕೂಡ ಆಪರೇಷನ್ ಸಿಂಧೂರ್ ಮೂಲಕ ಕಾರ್ಯಾಚರಣೆ ನಡೆಸಿ ಉಗ್ರರ ನೆಲೆಗಳನ್ನು ಕೂಡ ನಾಶ ಮಾಡಿಸಿದ್ರು. ಇಡೀ ದೇಶವೇ ಕೂಡ ಈ ಒಂದು ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮೆಚ್ಚಿಕೊಂಡಿರುವಂಥದ್ದು. ಹಿರಿಯ ನಾಯಕರಾಗಿರುವಂಥ ಅರವಿಂದ್ ದೇಶಪಾಂಡೆ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ಮೊದಲನೇದಾಗಿ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಸಿಂಧೂರ್ ಕಾರ್ಯಾಚರಣೆ ನಾನು ಮೊದಲೇದು ಭಾರತ ಸೇನೆಗೆ ನಮನ ಮಾಡ್ತೇನೆ. ಅವ್ರಿಗೆ ಮೆಚ್ಚಲಿಕ್ಕೆ ನನ್ನ ಶಬ್ದಕೋಶದಲ್ಲಿ ಶಬ್ದಗಳು ಇಲ್ಲ. ಅವರು ತ್ಯಾಗ, ಹೋರಾಟ, ಬಲಿದಾನ ಮತ್ತು ಅವ್ರ ಕರ್ತವ್ಯ ಏನು ಭಾರತೀಯ ಸೇನೆ, ಅದು ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಏನು ಕೆಲಸ ಮಾಡಿದ್ದಾರೆ ಆಪರೇಷನ್ ಸಿಂಧೂದಲ್ಲಿ, ಅದು ಈ ವಿಶ್ವದ ಇತಿಹಾಸದಲ್ಲಿ, ಮುಖ್ಯವಾಗಿ ನಮ್ಮ ರಾಷ್ಟ್ರ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡಬೇಕಾಗ್ತದೆ. ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಮತ್ತು ಪ್ರತಿಯೊಂದು ಭಾರತೀಯರಿಗೆ ಅವ್ರ ಬಗ್ಗೆ ಅಭಿಮಾನ ಇದೆ. ಸರ್, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರ್ಧಾರ ಕಾಲಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿರ್ಬೋದು, ಇಡೀ ದೇಶದ ಜನ ಕೂಡ ಮೆಚ್ಕೊಂಡಿದ್ರು. ಮಾಕ್ ಡ್ರಿಲ್ಗಳು ಕರೆ ಕೊಟ್ಟರು ಮತ್ತು ಕೆಲವೊಂದಕ್ಕೆ ನಿರ್ಬಂಧ ಕೂಡ ಹೇರಿದರು. ಮತ್ತು ಕೆಲವೊಂದು ಸೇನಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಕೂಡ ನಡೀತು ಸರ್. ಅದೆಲ್ಲರನ್ನು ಮೆಟ್ಟಿ ನಿಂತು ನಮ್ಮ ಸೇನೆ ಕೂಡ ಕಾರ್ಯ ಮಾಡಿರುವಂಥದ್ದು ಸರ್. ಮೊದಲನೇದಾಗಿ ಆದರೆ ಪ್ರಧಾನಮಂತ್ರಿಗಳ ನಿಲುವು ಬಗ್ಗೆ ಹೇಳ್ತೇಳಿ ಸರ್. ನೋಡಿ, ಪ್ರಧಾನಮಂತ್ರಿಯ ಕರ್ತವ್ಯ ಅಲ್ಲ. ಈಗ ನಾ ಪ್ರಧಾನಮಂತ್ರಿ ಇದ್ದರೆ ಅವ್ರೇನು ಮಾಡಿದ್ರು ಅದನ್ನು ನಾನು ಮಾಡ್ತಿದ್ದೆ. ಹಾಗಾಗಿ ಪ್ರಧಾನಮಂತ್ರಿಗಳು ತನ್ನ ಕರ್ತವ್ಯ ಮಾಡಿದ್ದಾರೆ.
ಅಷ್ಟೇ ಅಲ್ಲ, ಎಲ್ಲ ವಿರೋಧಿ ಪಕ್ಷಗಳು ಭಾರತ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ತವ್ಯ. ಪಾಕಿಸ್ತಾನ್ಗೆ ಇನ್ನೂ ಹಕ್ಕು ತಿಕ್ಕಬೇಕು. ಎಷ್ಟು ಸರ್ತಿ ಅವರು ಸೊಕ್ಕದಿಂದ ಈ ಥರದ ಬೇಕಾದೇಶರು ಈ ವಾರ್ ಮಾಡಲಿಕ್ಕೆ, ಎನ್ಕ್ರೋಚ್ ಮಾಡಲಿಕ್ಕೆ, ಟೆರರಿಸ್ಟ್ ಎಷ್ಟು ಪಹಲ್ಗಾಮ್ದಲ್ಲಿ 26 ಜನ ಅಲ್ಲ ಅಮಾಯಕರು, ಪಾಪ ಹೊಸ ಮದುವೆ ಆಗಿದ್ದು ಹೆಣ್ಮಕ್ಳಿದ್ರು, ಪಾಪ ವಿಧವೆ ಆದರು, ಅಮಾಯಕರು ಆದರು. ಆ ಪಾಪ ಎಷ್ಟು ದೊಡ್ಡ ಪಾಪ ಮಾಡಿದ್ದಾರೆ ಟೆರರಿಸ್ಟು. ಅದು ಪಾಕಿಸ್ತಾನದಿಂದ ಕ್ರಿಯೇಟ್ ಆಗಿದ್ದು ಟೆರರಿಸ್ಟು. ಮತ್ತು ಈಗ ನಮ್ಮ ಆರ್ಮಿ ಸಾಕಷ್ಟು ಟೆರರಿಸ್ಟ್ ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ. ಹಾಗಾಗಿ ಆರ್ಮಿ ಕಾರ್ಯಾಚರಣೆ ಬಗ್ಗೆ ನಾವು ಅಭಿಮಾನದಿಂದ ಇರಬೇಕಾಗಿದೆ. ಅಭಿಮಾನದಿಂದ ಅವ್ರು ಮಾಡಿದ ಕೆಲಸ ಮೆಚ್ಚಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ತಮ್ಮ ಪಕ್ಷದ ವತಿಯಿಂದ ಕೂಡ ತಿರಂಗ ಯಾತ್ರೆ ಕೂಡ ನಡೀತು. ಈಗ ದೇಶಾದ್ಯಂತ ತಿರಂಗ ಯಾತ್ರೆ ಕೂಡ ನಡೀತಾ ಇರುವಂಥದ್ದು ಸರ್. ಯಾತ್ರೆ ಬಗ್ಗೆ ಯಾತ್ರೆ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ. ಇವಿಷ್ಟು ಹಿರಿಯ ನಾಯಕರಾಗಿರುವಂಥ ಆರ್ ವಿ ದೇಶಪಾಂಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪೆಹಲ್ಗಾಮ್ ಘಟನೆ ಬಳಿಕ ಕೇಂದ್ರ ಸರ್ಕಾರ ಕೂಡ ಆಪರೇಷನ್ ಸಿಂಧೂರ್ ಮೂಲಕ ಕಾರ್ಯಾಚರಣೆ ನಡೆಸಿ ಉಗ್ರರ ನೆಲೆಗಳನ್ನು ಕೂಡ ನಾಶ ಮಾಡಿಸಿದ್ರು. ಇಡೀ ದೇಶವೇ ಕೂಡ ಈ ಒಂದು ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮೆಚ್ಚಿಕೊಂಡಿರುವಂಥದ್ದು. ಹಿರಿಯ ನಾಯಕರಾಗಿರುವಂಥ ಆರ್ ವಿ ದೇಶಪಾಂಡೆ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ಮೊದಲನೇದಾಗಿ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಸಿಂಧೂರ್ ಕಾರ್ಯಾಚರಣೆ ನಾನು ಮೊದಲೇದು ಭಾರತ ಸೇನೆಗೆ ನಮನ ಮಾಡ್ತೇನೆ. ಅವ್ರಿಗೆ ಮೆಚ್ಚಲಿಕ್ಕೆ ನನ್ನ ಶಬ್ದಕೋಶದಲ್ಲಿ ಶಬ್ದಗಳು ಇಲ್ಲ. ಅವರು ತ್ಯಾಗ, ಹೋರಾಟ, ಬಲಿದಾನ ಮತ್ತು ಅವ್ರ ಕರ್ತವ್ಯ ಏನು ಭಾರತೀಯ ಸೇನೆ, ಅದು ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಏನು ಕೆಲಸ ಮಾಡಿದ್ದಾರೆ ಆಪರೇಷನ್ ಸಿಂಧೂದಲ್ಲಿ, ಅದು ಈ ವಿಶ್ವದ ಇತಿಹಾಸದಲ್ಲಿ, ಮುಖ್ಯವಾಗಿ ನಮ್ಮ ರಾಷ್ಟ್ರ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡಬೇಕಾಗ್ತದೆ. ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಮತ್ತು ಪ್ರತಿಯೊಂದು ಭಾರತೀಯರಿಗೆ ಅವ್ರ ಬಗ್ಗೆ ಅಭಿಮಾನ ಇದೆ. ಓಕೆ ಸರ್, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರ್ಧಾರ, ಕಾಲಕಾಲಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿರ್ಬೋದು, ಇಡೀ ದೇಶದ ಜನ ಕೂಡ ಮೆಚ್ಕೊಂಡಿದ್ರು. ಮಾಕ್ ಡ್ರಿಲ್ಗಳು ಕರೆ ಕೊಟ್ಟರು, ಮತ್ತು ಕೆಲವೊಂದಕ್ಕೆ ನಿರ್ಬಂಧ ಕೂಡ ಹೇರಿದರು, ಮತ್ತು ಕೆಲವೊಂದು ಸೇನಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಕೂಡ ನಡೀತು ಸರ್. ಅದೆಲ್ಲರನ್ನು ಮೆಟ್ಟಿ ನಿಂತು ನಮ್ಮ ಸೇನೆ ಕೂಡ ಮಾಡಿರುವಂಥದ್ದು ಸರ್. ಮೊದಲನೇದಾಗಿ ಆದರೆ ಪ್ರಧಾನಮಂತ್ರಿಗಳ ನಿಲುವು ಬಗ್ಗೆ ಹೇಳ್ತೇಳಿ ಸರ್. ನೋಡಿ, ಪ್ರಧಾನಮಂತ್ರಿಯ ಕರ್ತವ್ಯ ಅಲ್ಲ. ಈಗ ನಾ ಪ್ರಧಾನಮಂತ್ರಿ ಇದ್ದರೆ ಅವ್ರೇನು ಮಾಡಿದ್ರು ಅದನ್ನು ನಾನು ಮಾಡ್ತಿದ್ದೆ. ಹಾಗಾಗಿ ಪ್ರಧಾನಮಂತ್ರಿಗಳು ತನ್ನ ಕರ್ತವ್ಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ವಿರೋಧಿ ಪಕ್ಷಗಳು ಭಾರತ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ತವ್ಯ. ಪಾಕಿಸ್ತಾನ್ಗೆ ಇನ್ನೂ ಹಕ್ಕು ತಿಕ್ಕಬೇಕು. ಎಷ್ಟು ಸರ್ತಿ ಅವರು ಸೊಕ್ಕದಿಂದ ಈ ಥರದ ಬೇಕಾದೇಶರು ಈ ವಾರ್ ಮಾಡಲಿಕ್ಕೆ, ಎನ್ಕ್ರೋಚ್ ಮಾಡಲಿಕ್ಕೆ, ಟೆರರಿಸ್ಟ್ ಎಷ್ಟು ಪಹಲ್ಗಾಮ್ದಲ್ಲಿ 26 ಜನ ಅಲ್ಲ ಅಮಾಯಕರು, ಪಾಪ ಹೊಸ ಮದುವೆ ಆಗಿದ್ದು ಹೆಣ್ಮಕ್ಳಿದ್ರು, ಪಾಪ ವಿಧವೆ ಆದರು, ಅಮಾಯಕರು ಆದರು. ಆ ಪಾಪ ಎಷ್ಟು ದೊಡ್ಡ ಪಾಪ ಮಾಡಿದ್ದಾರೆ ಟೆರರಿಸ್ಟು. ಅದು ಪಾಕಿಸ್ತಾನದಿಂದ ಕ್ರಿಯೇಟ್ ಆಗಿದ್ದು ಟೆರರಿಸ್ಟು. ಮತ್ತು ಈಗ ನಮ್ಮ ಆರ್ಮಿ ಸಾಕಷ್ಟು ಟೆರರಿಸ್ಟ್ ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ. ಹಾಗಾಗಿ ಆರ್ಮಿ ಕಾರ್ಯಾಚರಣೆ ಬಗ್ಗೆ ನಾವು ಅಭಿಮಾನದಿಂದ ಇರಬೇಕಾಗಿದೆ. ಅಭಿಮಾನದಿಂದ ಅವ್ರು ಮಾಡಿದ ಕೆಲಸ ಮೆಚ್ಚಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ತಮ್ಮ ಪಕ್ಷದ ವತಿಯಿಂದ ಕೂಡ ತಿರಂಗ ಯಾತ್ರೆ ಕೂಡ ನಡೀತು. ಈಗ ದೇಶಾದ್ಯಂತ ತಿರಂಗ ಯಾತ್ರೆ ಕೂಡ ನಡೀತಾ ಇರುವಂಥದ್ದು ಸರ್. ಯಾತ್ರೆ ಬಗ್ಗೆ ಯಾತ್ರೆ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇವಿಷ್ಟು ಹಿರಿಯ ನಾಯಕರಾಗಿರುವಂಥ ಆರ್ ವಿ ದೇಶಪಾಂಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.